ಪರಲೋಕದಲ್ಲಿ ಆಸೀನನಾಗಿದ್ದಾನೆ ಎಂಬುದಾಗಿ. ಎಲ್ಲಿ ಆತನನ್ನು ಆರಾಧಿಸುವಂತ ಜನರಿದಾರೋ, ಎಲ್ಲಿ ಆತನನ್ನು ಸ್ತುತಿಸುವಂತ ಜನರಿದಾರೋ, ಎಲ್ಲಿ ಆತನನ್ನ ಕೊಂಡಾಡುವಂತ ಜನರಿದಾರೋ, ಎಲ್ಲಿ ಆತನನ್ನ ಮಹಿಮೆ ಪಡಿಸುವಂತ ಜನರಿದಾರೋ, ಆ ಸ್ಥಳದಲ್ಲಿ ನನ್ನ ದೇವರು ಚಲಿಸುವ ದೇವರಾಗಿದ್ದಾನೆ. ಪರಲೋಕದ ದೇವರು ಈ ಭೂಮಿಯನ್ನ ವಿಸಿಟ್ ಮಾಡಿದಂತ ಹೆಚ್ಚು ಸಂದರ್ಭ ಯಾವುದಂದ್ರೆ ದೇವರನ್ನು ಆರಾಧನೆ ಮಾಡುವ ಸಮಯದಲ್ಲಿ. ಅಬ್ರಹಾಮನು ದೇವರು ಯಜ್ಞವೇದಿ ಕಟ್ಟಿ ದೇವರನ್ನ ಆರಾಧನೆ ಮಾಡಿದ್ದಾನೆ. ಪರಲೋಕದಿಂದ ದೇವರು ಭೂಮಿಗೆ ಇಳಿದು ಬಂದು ಅಬ್ರಹಾಮನ ಜೊತೆ ಮಾತಾಡಿದ್ದಾನೆ. ಆಮೇಲೆ ಬರಲಿಲ್ಲ. ಸೊಲೊಮೋನನು ಯಜ್ಞವೇದಿ ಕಟ್ಟಿ ದೇವರನ್ನ ಆರಾಧನೆ ಮಾಡಿದ್ದಾನೆ. ಪರಲೋಕದಿಂದ ದೇವರು ಇಳಿದು ಬಂದು ಸೊಲೊಮೋನ್ ಜೊತೆ ಮಾತಾಡಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ನೀವುಗಳು ಸಹ ಇರುವಂತ ಜಾಗದಲ್ಲಿ ಸ್ತುತಿ ಮಾಡ್ಲಿಕ್ಕೆ ರೆಡಿ ಆದ್ರೆ, ಆಮೇಲೆ ಬರಲಿಲ್ಲ, ಆರಾಧನೆ ಮಾಡ್ಲಿಕ್ಕೆ ರೆಡಿ ಆದ್ರೆ, ಅವತ್ತು ಅಬ್ರಹಾಂ ಜೊತೆ ಮಾತಾಡಿದ ದೇವರು, ಸೊಲೊಮೋನನ್ ಜೊತೆ ಮಾತಾಡಿದ ದೇವರು ಈ ರಾತ್ರಿ ನಿನ್ನ ಜೊತೆ ಮಾತಾಡಿ ನಿನ್ನ ಕಣ್ಣೀರು ಒರೆಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಎಷ್ಟು ಜನ ದೇವರಿಗೆ ದೇವರ ಕೃಪೆ ಮೇರೆಗೆ ದೇವರು ನನಗೆ ಹಾಡು ಬರೆಯುವಂತೆ, ಹಾಡು ಹಾಡುವಂತೆ ಮತ್ತು ವಾಕ್ಯ ಸಾರುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರ ಕೃಪೆ ಮೇರೆಗೆ ಅನೇಕ ಹಾಡುಗಳನ್ನ ನಾನು ಬರೆದು ನಾನು ಹಾಡಿದ್ದೀನಿ. ಯೂಟ್ಯೂಬ್ ಅಲ್ಲಿ ಇದೆ. ದೇವರಿಗೆ ಸ್ತೋತ್ರ. ನಾನು ನಿನ್ನೆ ಕೇಳಿದ್ದೀನಿ, ಮತ್ತೊಂದು ಸಾರಿ ಕೇಳ್ತೇನೆ, ಎಷ್ಟು ಜನ ಯೂಟ್ಯೂಬ್ ಅಲ್ಲಿ ನನ್ನ ವಾಕ್ಯ ನೋಡ್ತಾ ಇದ್ರೆ ಇನ್ನೊಂದು ಸಾರಿ ಕೈ ತೋರಿಸಿ, ನನಗೆ ಸಂತೋಷ ಆಗುತ್ತೆ. ವಾವ್, ದೇವರಿಗೆ ಸ್ತೋತ್ರ. ಕೈಗಳಿಸಿ. ಎಷ್ಟು ಜನರಿಗೆ ಸಾರ್ ನಿಮ್ಮ ವಾಕ್ಯ ನಮ್ಗೆ ಇದುವರೆಗೆ ಗೊತ್ತಿಲ್ಲ, ನೋಡೇ ಇಲ್ಲ ಸಾರ್ ಅನ್ನೋರು ಕೈ ಇಟ್ಟಿರ್ತಾರೆ, ನೋಡೋಣ ಯಥಾರ್ಥವಾಗಿ. ನೋ ಪ್ರಾಬ್ಲಮ್. ಓಕೆ, ದೇವರಿಗೆ ಸ್ತೋತ್ರ. ಕೆಲವು ಜನ ನಾನು ನಿಮಗೆ ಇವತ್ತು ಒಂದು ಮನವಿ ಮಾಡ್ತೇನೆ. ದೇವರಿಗೆ ಸ್ತೋತ್ರ. ತುಂಬಾ ಜನ